ಈಗಾಗಲೇ ನಡೀತಾ ಇರುವಂತಹ ಈ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ಮಧ್ಯದ ಯುದ್ಧ ಇದೆಯಲ್ಲ, ಇದು ಈಗಾಗಲೇ ಮಧ್ಯಪ್ರಾಚ್ಯದಾದ್ಯಂತ ಆವರಿಸಿದೆ. ಇರಾನ್ 12 ದೇಶಗಳನ್ನು ಈಗಾಗಲೇ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡ್ತಾ ಇತ್ತು. ಅದು 15 ಆಯಿತು, ನಿಲ್ಲುವಂತಹ ಸೂಚನೆಗಳು ಕಾಣಿಸ್ತಾ ಇಲ್ಲ. ಅದರ ಮಧ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಒಂದು ಸೂಚನೆಯನ್ನ ಕೊಟ್ಟರು. ಈ ಯುದ್ಧ 4 ರಿಂದ 5 ವಾರ ಮುಂದುವರಿಬಹುದು ಅಂತ ಹೇಳಿದ. ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಗೆ ಇರಾನ್ ಪ್ರತೀಕಾರಕ್ಕಾಗಿ ಕಾದು ಕುಳಿತಿದೆ. ಸೇಡು ತೀರಿಸಿಕೊಳ್ಳೋಕೆ ಗಾಯಗೊಂಡಿರೋ ಸಿಂಹದಂತೆ ಗರ್ಜಿಸ್ತಿದೆ. ಪೆಟ್ಟು ಬಿದ್ದಿರೋ ಫಿನಿಕ್ಸ್ನಂತೆ ಪುಟಿದೇಳ್ತಿದೆ. ರಕ್ತ ಹರಿದರೂ ರಣರಂಗದಲ್ಲಿ ಅಮೆರಿಕ ಇಸ್ರೇಲ್ ವಿರುದ್ಧ ಹೋರಾಡ್ತಿದೆ. ಅಮೆರಿಕದ 3 ಫೈಟರ್ ಜೆಟ್ಗಳು ಒಡೇಸ್. ಇರಾನ್ ದಾಳಿಗೆ 4 ಯುಎಸ್ ಯೋಧರು ಬಲಿ. ಮಧ್ಯಪ್ರಾಚ್ಯದಲ್ಲಿರೋ ಅಮೆರಿಕದ ಸೇನಾ ನೆಲೆಗಳನ್ನ ಇರಾನ್ ಧ್ವಂಸ ಮಾಡ್ತಿದೆ. ಭಯಾನಕ ಕ್ಷಿಪಣಿಗಳನ್ನ ಹಾರಿಸಿ ಉಡಾಯಿಸ್ತಿದೆ. ದೊಡ್ಡಣ್ಣನ 3 ಫೈಟರ್ ಜೆಟ್ಗಳನ್ನ ಪೀಸ್ ಮಾಡಿದೆ. 4 ಯುಎಸ್ ಯೋಧರನ್ನ ಹೊಡೆದು ಹಾಕಿದೆ. ಇಸ್ರೇಲ್ ಪ್ರಧಾನಿ ಕಚೇರಿ ಮೇಲೆಯೇ ಅಟ್ಯಾಕ್. ಇರಾನ್ನಿಂದ ನೇತಾನ್ಯಾಹು ಜಸ್ಟ್ ಮಿಸ್. ಖಮೇನಿ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಅಂತ ಇರಾನ್ ಹಠಕ್ಕೆ ಬಿದ್ದಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಇಸ್ರೇಲ್ ಪ್ರಧಾನಿ ಕಚೇರಿ ಮೇಲೆಯೇ ಮಿಸೈಲ್ಗಳನ್ನ ಹಾರಿಸಿದೆ. ಆದರೆ ಇರಾನ್ನಿಂದ ಬಂದ ಅಷ್ಟು ಕ್ಷಿಪಣಿಗಳನ್ನ ಸಿಡಿಲಮರಿ ಇಸ್ರೇಲ್ ಹೊಡೆದು ಹಾಕಿದೆ. ಶಿಯಾ ದೇಶದ ದಾಳಿಯಿಂದ ಬೆಂಜಮಿನ್ ನೇತಾನ್ಯಾಹು ಜಸ್ಟ್ ಮಿಸ್ ಆಗಿದ್ದಾರೆ. ಕ್ರೈಸ್ತರ ಪವಿತ್ರ ಸ್ಥಳ ಜೆರುಸೆಲಂ ಮೇಲೆ ದಾಳಿ. ಇರಾನ್ ಇಸ್ರೇಲ್ನ ಯಾವ ಜಾಗಗಳನ್ನು ಬಿಡ್ತಿಲ್ಲ. ಕ್ರೈಸ್ತರ ಪವಿತ್ರ ಭೂಮಿ ಜೆರುಸೆಲಂ ಮೇಲೆಯೇ ಅಟ್ಯಾಕ್ ಮಾಡಿದೆ. ಬ್ಯಾಕ್ ಟು ಬ್ಯಾಕ್ 2 ಕ್ಷಿಪಣಿಗಳಿಂದ ದಾಳಿ ಮಾಡಿದೆ. ಅಮೆರಿಕ ದಾಳಿಗೆ ಖಮೇನಿ ಪತ್ನಿಯು ಸಾವು. ಅಮೆರಿಕ ಇಸ್ರೇಲ್ ದಾಳಿಗೆ ಖಮೇನಿಯ ಪತ್ನಿಯು ಸಾವನ್ನಪ್ಪಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಮನ್ಸೂರೇಜ್ ಖುಜಸ್ತೆ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಇನ್ನು 4-5 ವಾರ ಯುದ್ಧ ನಡೆಯಲಿದೆ. ಈಗಾಗಲೇ ನಡೀತಾ ಇರುವಂತಹ ಈ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ಮಧ್ಯದ ಯುದ್ಧ ಇದೆಯಲ್ಲ, ಇದು ಈಗಾಗಲೇ ಮಧ್ಯಪ್ರಾಚ್ಯದಾದ್ಯಂತ ಆವರಿಸಿದೆ. ಇರಾನ್ 12 ದೇಶಗಳನ್ನು ಈಗಾಗಲೇ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡ್ತಾ ಇತ್ತು. ಅದು 15 ಆಯಿತು, ನಿಲ್ಲುವಂತಹ ಸೂಚನೆಗಳು ಕಾಣಿಸ್ತಾ ಇಲ್ಲ. ಅದರ ಮಧ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಒಂದು ಸೂಚನೆಯನ್ನ ಕೊಟ್ಟರು. ಈ ಯುದ್ಧ 4 ರಿಂದ 5 ವಾರ ಮುಂದುವರಿಬಹುದು ಅಂತ ಹೇಳಿದ. ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಗೆ ಇರಾನ್ ಪ್ರತೀಕಾರಕ್ಕಾಗಿ ಕಾದು ಕುಳಿತಿದೆ. ಸೇಡು ತೀರಿಸಿಕೊಳ್ಳೋಕೆ ಗಾಯಗೊಂಡಿರೋ ಸಿಂಹದಂತೆ ಗರ್ಜಿಸ್ತಿದೆ. ಪೆಟ್ಟು ಬಿದ್ದಿರೋ ಫಿನಿಕ್ಸ್ನಂತೆ ಪುಟಿದೇಳ್ತಿದೆ. ರಕ್ತ ಹರಿದರೂ ರಣರಂಗದಲ್ಲಿ ಅಮೆರಿಕ ಇಸ್ರೇಲ್ ವಿರುದ್ಧ ಹೋರಾಡ್ತಿದೆ. ಅಮೆರಿಕದ 3 ಫೈಟರ್ ಜೆಟ್ಗಳು ಒಡೇಸ್. ಇರಾನ್ ದಾಳಿಗೆ 4 ಯುಎಸ್ ಯೋಧರು ಬಲಿ. ಮಧ್ಯಪ್ರಾಚ್ಯದಲ್ಲಿರೋ ಅಮೆರಿಕದ ಸೇನಾ ನೆಲೆಗಳನ್ನ ಇರಾನ್ ಧ್ವಂಸ ಮಾಡ್ತಿದೆ. ಭಯಾನಕ ಕ್ಷಿಪಣಿಗಳನ್ನ ಹಾರಿಸಿ ಉಡಾಯಿಸ್ತಿದೆ. ದೊಡ್ಡಣ್ಣನ 3 ಫೈಟರ್ ಜೆಟ್ಗಳನ್ನ ಪೀಸ್ ಮಾಡಿದೆ. 4 ಯುಎಸ್ ಯೋಧರನ್ನ ಹೊಡೆದು ಹಾಕಿದೆ. ಇಸ್ರೇಲ್ ಪ್ರಧಾನಿ ಕಚೇರಿ ಮೇಲೆಯೇ ಅಟ್ಯಾಕ್. ಇರಾನ್ನಿಂದ ನೇತಾನ್ಯಾಹು ಜಸ್ಟ್ ಮಿಸ್. ಖಮೇನಿ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಅಂತ ಇರಾನ್ ಹಠಕ್ಕೆ ಬಿದ್ದಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಇಸ್ರೇಲ್ ಪ್ರಧಾನಿ ಕಚೇರಿ ಮೇಲೆಯೇ ಮಿಸೈಲ್ಗಳನ್ನ ಹಾರಿಸಿದೆ. ಆದರೆ ಇರಾನ್ನಿಂದ ಬಂದ ಅಷ್ಟು ಕ್ಷಿಪಣಿಗಳನ್ನ ಸಿಡಿಲಮರಿ ಇಸ್ರೇಲ್ ಹೊಡೆದು ಹಾಕಿದೆ. ಶಿಯಾ ದೇಶದ ದಾಳಿಯಿಂದ ಬೆಂಜಮಿನ್ ನೇತಾನ್ಯಾಹು ಜಸ್ಟ್ ಮಿಸ್ ಆಗಿದ್ದಾರೆ. ಕ್ರೈಸ್ತರ ಪವಿತ್ರ ಸ್ಥಳ ಜೆರುಸೆಲಂ ಮೇಲೆ ದಾಳಿ. ಇರಾನ್ ಇಸ್ರೇಲ್ನ ಯಾವ ಜಾಗಗಳನ್ನು ಬಿಡ್ತಿಲ್ಲ. ಕ್ರೈಸ್ತರ ಪವಿತ್ರ ಭೂಮಿ ಜೆರುಸೆಲಂ ಮೇಲೆಯೇ ಅಟ್ಯಾಕ್ ಮಾಡಿದೆ. ಬ್ಯಾಕ್ ಟು ಬ್ಯಾಕ್ 2 ಕ್ಷಿಪಣಿಗಳಿಂದ ದಾಳಿ ಮಾಡಿದೆ.
ಅಮೆರಿಕ ದಾಳಿಗೆ ಖಮೇನಿ ಪತ್ನಿಯು ಸಾವು. ಅಮೆರಿಕ ಇಸ್ರೇಲ್ ದಾಳಿಗೆ ಖಮೇನಿಯ ಪತ್ನಿಯು ಸಾವನ್ನಪ್ಪಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಮನ್ಸೂರ್ ಖುಜಸ್ತೆ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಇನ್ನು 4-5 ವಾರ ಯುದ್ಧ ನಡೆಯಲಿದೆ. ಈಗಾಗಲೇ ನಡೀತಾ ಇರುವಂತಹ ಈ ಅಮೆರಿಕ ಇಸ್ರೇಲ್ ಹಾಗೂ ಇರಾನ್ ಮಧ್ಯದ ಯುದ್ಧ ಇದೆಯಲ್ಲ, ಇದು ಈಗಾಗಲೇ ಮಧ್ಯಪ್ರಾಚ್ಯದಾದ್ಯಂತ ಆವರಿಸಿದೆ. ಇರಾನ್ 12 ದೇಶಗಳನ್ನ ಈಗಾಗಲೇ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡ್ತಾ ಇತ್ತು. ಅದು 15 ಆಯಿತು, ನಿಲ್ಲುವಂತಹ ಸೂಚನೆಗಳು ಕಾಣಿಸ್ತಾ ಇಲ್ಲ. ಅದರ ಮಧ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಒಂದು ಸೂಚನೆಯನ್ನ ಕೊಟ್ಟರು. ಈ ಯುದ್ಧ 4ರಿಂದ 5 ವಾರ ಮುಂದುವರಿಬಹುದು ಅಂತ ಹೇಳಿದ್ದಾರೆ. ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಗೆ ಇರಾನ್ ಪ್ರತೀಕಾರಕ್ಕಾಗಿ ಕಾದು ಕುಳಿತಿದೆ. ಸೇಡು ತೀರಿಸಿಕೊಳ್ಳೋಕೆ ಗಾಯಗೊಂಡಿರೋ ಸಿಂಹದಂತೆ ಗರ್ಜಿಸ್ತಿದೆ. ಪೆಟ್ಟು ಬಿದ್ದಿರೋ ಫಿನಿಕ್ಸ್ನಂತೆ ಪುಟಿದೇಳ್ತಿದೆ. ರಕ್ತ ಹರಿದರೂ ರಣರಂಗದಲ್ಲಿ ಅಮೆರಿಕ ಇಸ್ರೇಲ್ ವಿರುದ್ಧ ಹೋರಾಡ್ತಿದೆ. ಅಮೆರಿಕದ 3 ಫೈಟರ್ ಜೆಟ್ಗಳು ಒಡೇಸ್. ಇರಾನ್ ದಾಳಿಗೆ 4 US ಯೋಧರು ಬಲಿ. ಮಧ್ಯಪ್ರಾಚ್ಯದಲ್ಲಿರೋ ಅಮೆರಿಕದ ಸೇನಾ ನೆಲೆಗಳನ್ನ ಇರಾನ್ ಧ್ವಂಸ ಮಾಡ್ತಿದೆ. ಭಯಾನಕ ಕ್ಷಿಪಣಿಗಳನ್ನ ಹಾರಿಸಿ ಉಡಾಯಿಸ್ತಿದೆ. ದೊಡ್ಡಣ್ಣನ 3 ಫೈಟರ್ ಜೆಟ್ಗಳನ್ನ ಪೀಸ್ ಮಾಡಿದ. 4 US ಯೋಧರನ್ನ ಹೊಡೆದು ಹಾಕಿದ. ಇಸ್ರೇಲ್ ಪ್ರಧಾನಿ ಕಚೇರಿ ಮೇಲೆಯೇ ಅಟ್ಯಾಕ್. ಇರಾನ್ನಿಂದ ನೇತಾನ್ಯಾಹು ಜಸ್ಟ್ ಮಿಸ್. ಖಮೇನಿ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಅಂತ ಇರಾನ್ ಹಠಕ್ಕೆ ಬಿದ್ದಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಇಸ್ರೇಲ್ ಪ್ರಧಾನಿ ಕಚೇರಿ ಮೇಲೆಯೇ ಮಿಸೈಲ್ಗಳನ್ನ ಹಾರಿಸಿದೆ. ಆದರೆ ಇರಾನ್ನಿಂದ ಬಂದ ಅಷ್ಟು ಕ್ಷಿಪಣಿಗಳನ್ನ ಸಿಡಿಲಮರಿ ಇಸ್ರೇಲ್ ಹೊಡೆದು ಹಾಕಿದೆ. ಶಿಯಾ ದೇಶದ ದಾಳಿಯಿಂದ ಬೆಂಜಮಿನ್ ನೇತಾನ್ಯಾಹು ಜಸ್ಟ್ ಮಿಸ್ ಆಗಿದ್ದಾರೆ. ಕ್ರೈಸ್ತರ ಪವಿತ್ರ ಸ್ಥಳ ಜೆರುಸಲೆಂ ಮೇಲೆ ದಾಳಿ. ಇರಾನ್ ಇಸ್ರೇಲ್ನ ಯಾವ ಜಾಗಗಳನ್ನು ಬಿಡ್ತಿಲ್ಲ. ಕ್ರೈಸ್ತರ ಪವಿತ್ರ ಭೂಮಿ ಜೆರುಸಲೆಂ ಮೇಲೆಯೇ ಅಟ್ಯಾಕ್ ಮಾಡಿದೆ. ಬ್ಯಾಕ್ ಟು ಬ್ಯಾಕ್ 2 ಕ್ಷಿಪಣಿಗಳಿಂದ ದಾಳಿ ಮಾಡಿದೆ. ಅಮೆರಿಕ ದಾಳಿಗೆ ಖಮೇನಿ ಪತ್ನಿಯು ಸಾವು. ಅಮೆರಿಕ ಇಸ್ರೇಲ್ ದಾಳಿಗೆ ಖಮೇನಿಯ ಪತ್ನಿಯು ಸಾವನ್ನಪ್ಪಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಮನ್ಸೂರ್ ಖುಜಸ್ತೆ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಇನ್ನು 4-5 ವಾರ ಯುದ್ಧ ನಡೆಯಲಿದೆ.